ಶಿವಮೊಗ್ಗ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ತುಂಗಾ ನದಿ ಮೈತುಂಬಿ ಹರಿಯುತ್ತಿದ್ದು, ಮಾಜಿ ಉಪಮುಖ್ಯಮಂತ್ರಿ ಹಾಗೂ ರಾಷ್ಟ್ರಭಕ್ತ ಬಳಗದ ಸಂಸ್ಥಾಪಕರಾದ ಕೆಎಸ್ ಈಶ್ವರಪ್ಪ ಕುಟುಂಬ ಸಮೇತ ಇಂದು ತುಂಗಾ ನದಿಗೆ ಬಾಗಿನ ಸಮರ್ಪಿಸಿದರು. ಕೆಎಸ್ ಈಶ್ವರಪ್ಪ ಅವರ ಪತ್ನಿ ಜಯಶ್ರೀ ಈಶ್ವರಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹಾಗೂ ರಾಷ್ಟ್ರಭಕ್ತ ಬಳಗದ ಮುಖಂಡರು ಆದ ಕೆಇ ಕಾಂತೇಶ್ ಸೇರಿದಂತೆ ರಾಷ್ಟ್ರಭಕ್ತ ಬಳಗದ ಹಲವು ಮುಖಂಡರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಕಳೆದ 100 ವರ್ಷದಲ್ಲಿ ಇಂತಹ ಬರಗಾಲ ಬಂದಿರಲಿಲ್ಲ. ಆದರೆ ವರುಣನ ಕೃಪೆಯಿಂದ ಇಂದು ರಾಜ್ಯಾದ್ಯಂತ ಮಳೆಯಾಗಿದೆ. ರೈತ ನೆಮ್ಮದಿಯಿಂದ ಜೀವನ ಮಾಡಬಹುದು ಎಂದು ತೀರ್ಮಾನವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ತುಂಗಾ ಮಾತೆಗೆ ಬಾಗಿನ ಸಮರ್ಪಿಸಿ ಪೂಜೆ ಸಲ್ಲಿಸಿರುವುದಾಗಿ ತಿಳಿಸಿದರು. ಕಳೆದ 100 ವರ್ಷದಲ್ಲಿ ಇಂಥ ಬರಗಾಲ ಬಂದಿರಲಿಲ್ಲ. ಆದರೆ ವರುಣನ ಕೃಪೆಯಿಂದ ಇವತ್ತು ರಾಜ್ಯದಾದ್ಯಂತ ಅತಿ ಹೆಚ್ಚು ಮಳೆಯಾಗಿ ರೈತ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅನ್ನೋ ತೀರ್ಮಾನ ಆಗಿದೆ. ಇವತ್ತು ಶಿವಮೊಗ್ಗದ ರಾಷ್ಟ್ರಭಕ್ತ ಬಳಗದಿಂದ ತುಂಗಾ ಮಾತೆಗೆ ಪ್ರತಿ ವರ್ಷದಂತೆ ನಾವು ಇವತ್ತು ಕೂಡ ಪೂಜೆ ಮಾಡಿದ್ದೀವಿ. ನಮ್ಮ ನೀರು ಇದೇನು ಕೋರ್ಪಳೆ ಛತ್ರದ ಏನು ಮೆಟ್ಲಿದೆ, ಆ ಮಂಟಪ ಅನೇಕ ದಿನಗಳಿಂದ ನಾವು ಕಾಯ್ತಾ ಇದ್ವಿ. ಈ ಮುಳುಗಿದೆ, ಅಂದರೆ ನೀರು ತುಂಬ ಜಾಸ್ತಿ ಬಂದು ಇಡೀ ರಾಜ್ಯಕ್ಕೆ ತುಂಗಾ ಭದ್ರಾ ನದಿ ನೀರು ಹೋಗೋದಕ್ಕೆ ಸಾಕ್ಷಿಯಾಗಿದೆ.